ಇನ್ನು KPCC ಅಧ್ಯಕ್ಷಕ್ಕಾಗಿ ಯಾರು ಇರ್ತಾರೆ? ಸತೀಶ್ ಜಾರಕಿಹೊಳಿ ಹೇಳ್ತಾರೆ, ನಾನು ಈ ಜವಾಬ್ದಾರಿನ ಹೊರ್ತೀನಿ, ಆದರೆ ಅದ್ರ ಜೊತೆಗೆ ಮಂತ್ರಿ ಸ್ಥಾನವನ್ನೂ ಕೂಡ ಕೊಡಿ, KPCC ಅಧ್ಯಕ್ಷನೂ ಆಗ್ತೀನಿ, ಜೊತೆಗೆ ಮಂತ್ರಿಗಿರಿಯನ್ನೂ ಕೂಡ ಹ್ಯಾಂಡಲ್ ಮಾಡ್ತೀನಿ. ಒಂದೊಂದಿನ ಇಟ್ಕೊಂಡು ಏನು ಮಾಡೋದು? KPCC ಅಧ್ಯಕ್ಷರಾಗಿ ಅರಗಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ವಿಪರೀತ ಖರ್ಚು ವೆಚ್ಚಗಳು ಬರ್ತವೆ. ಹೆಂಗೋ ಸರ್ಕಾರ ಇದೆ, ಪರವಾಗಿಲ್ಲ, ಓಕೆ. ಹೀಗಾಗಿ ಈ ಬರೀ KPCC ಅಧ್ಯಕ್ಷರು ಅಂತಂತಂದರೆ ಯಾರೂ ಅಷ್ಟಾಗಿ ಬೆಲೆ ಕೊಡಲ್ಲ. ಮಾತೆತ್ತಿದ್ರೆ ಎಲ್ಲರೂ ಹೈಕಮಾಂಡ್ ಅಂತಾರೆ, ಮಾತೆತ್ತಿರ ನಾಯಕರು ಪರಿಚಯ ಅಂತಾರೆ. KPCC ಅಧ್ಯಕ್ಷರ ಕಥೆ ಏನಾಗಬೇಕು? ಜೊತೆಗೆ ಇವರು ಎದುರುಗಡೆಗೆ ಇರುವಂಥ ನಾಯಕರು ಯಾರು? ಮುಖ್ಯಮಂತ್ರಿ ಆಗ್ತಿರುವಂಥವ್ರು ಬಂಡೆ DK ಶಿವಕುಮಾರ್. ಅಷ್ಟು ಸುಲಭವಾಗಿ KPCC ಅಧ್ಯಕ್ಷರು ಏನಾದರೂ ಹೇಳೋಕ್ಕೆ ಸಾಧ್ಯನಾ? ಅವ್ರಿಗೆ ಸಾಧ್ಯವೇ ಇಲ್ಲ. ಎಲ್ಲದನ್ನು ರೆಡಿ ಮಾಡ್ಕೊಂಡಿದ್ದೀನಿ, ಈ ರೀತಿ ಆಗಬೇಕು ಅಂಥೇಳಿ ಅವರು ಹೇಳುವಂಥ ವ್ಯಕ್ತಿ. ನಿಭಾಯಿಸುವಂಥದ್ದು ಭಾಳ ಕಷ್ಟ. ಹೀಗಾಗೇನು ಅಂತಂದರೆ ನಮಗೆ ರೆಸ್ಪೆಕ್ಟ್ ಉಳಿಬೇಕು ಅಂತಂತಂದರೆ ಮಂತ್ರಿ ಪಟ್ಟವೂ ಕೂಡ ಇರಬೇಕು. ಇನ್ನು ಮಂತ್ರಿನೂ ಆಗಬೇಕು, KPCC ಅಧ್ಯಕ್ಷರಾಗಬೇಕು ಅನ್ನೋದಾದರೆ ಎಲ್ಲರನ್ನೂ ಬಿಟ್ಟು OBC ಕೋಟಾದಡಿನಲ್ಲಿ ಹರಿಪ್ರಸಾದ್ ಅವ್ರನ್ನ ಕನ್ಸಿಡರ್ ಮಾಡ್ಬೋದಾ? ಇದು ಕಷ್ಟ ಸಾಧ್ಯ ಅಂತ ಅನ್ನಿಸ್ತಾ ಇದೆ. ಹರಿಪ್ರಸಾದ್ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಂಥವರು, ಹಿರಿಯ ನಾಯಕರು, ಒಪ್ಕೊಂಡೆ. ಆದರೆ ಈ ಎಲ್ಲರ ಜೊತೆಗೆ ಒಡನಾಟದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹರಿಪ್ರಸಾದ್ ಅವ್ರದ್ದು ಕೂಡ ಮನಸ್ಥಿತಿ ಒಂಥರ ವಿಚಿತ್ರವೇ. ಸುಮ್ಮನೆ ಅವರೇನು ಅಂತಂತಂದರೆ ಎಲ್ಲರನ್ನೂ ಕೂಡ ನಾನು ಸರಿದೂಗಿಸ್ಕೊಂಡು ಹೋಗ್ತೀನಿ ಅನ್ನುವಂಥ ಮನಸ್ಥಿತಿ ಅವ್ರದ್ದಿರಲ್ಲ. ಎಲ್ಲರೊಳಗೊಂದಾಗೋ ಮುಂಕುತಿಮ್ಮ ಅವ್ರಿಗೆ ಇಲ್ಲವೇ ಇಲ್ಲ. ಕೊನೆಗೆ ಅವ್ರು ಕೊಡುವಂಥ ಸ್ಟೇಟ್ಮೆಂಟ್ಗಳು ಕೂಡ ನಾವು ನೋಡಿದ್ದೀವಿ. ಹೀಗಾಗೇನು ಅಂತಂದರೆ ಈಗ ಹೆಂಗಿದೆ ಅಂತಂತಂದರೆ, ನೀವು ಮಂತ್ರಿಮಂಡಲ ಮಾಡಿದ್ರೂ ಕೂಡ ಹಿರಿಯರನ್ನ ಕಿರಿಯರನ್ನ ಬ್ಲೆಂಡ್ ಮಾಡಬೇಕು, ಒಬ್ರಿಗೊಬ್ರು ಸೇರ್ಕೋಬೇಕು, ಕೋಆರ್ಡಿನೇಷನ್ ಬೇಕು. ಇಲ್ಲಿ ತನಕ ಕೋಆರ್ಡಿನೇಷನ್ ಇರಲಿಲ್ಲ. ಮಂತ್ರಿಗಳ ವಿರುದ್ಧ ಶಾಸಕರುಗಳೇ ಕಂಪ್ಲೇಂಟ್ ಮಾಡ್ತಾಯಿದ್ರು. ನಾವೊಂದು ಲೆಟರ್ ಕೊಟ್ಟರೆ ನಮಗೆ 3 ಕಾಸಿನ ಯೋಗ್ಯತೆ ಇಲ್ಲ, ನಮ್ಮನ್ನು ಕನ್ಸಿಡರ್ ಮಾಡಲ್ಲ, ನಮಗಂತೂ ಬೆಲೆನೇ ಇಲ್ಲ, ನಮಗೆ ಯೋಗ್ಯತೆ ಇದೆ ಅಂತ ಕನ್ಸಿಡರೇ ಮಾಡಿಲ್ಲ ಅಂತ ನೇರವಾಗಿ ಅವ್ರ ಅಪಸ್ವರ ಎತ್ತಿದ್ದಿದೆ. ಹಂಗಾಗಬಾರ್ದು. ಆ ರೀತಿ ಆಗಿಬಿಟ್ರೆ ಸರ್ಕಾರ ಕೆಟ್ಟ ಹೆಸರು ಬರುತ್ತೆ. ಇದನ್ನೆಲ್ಲವನ್ನೂ ಕೂಡ DK ಶಿವಕುಮಾರ್ ನೋಡ್ತಾ ಇದ್ದಾರೆ. ಯಾರನ್ನು ಸೇರಿಸ್ಕೊಂಡ್ರೆ ಏನು ಎತ್ತ ಎಲ್ಲದೂ ಕೂಡ ಗೊತ್ತವ್ರಿಗೆ. ಅಂಥದ್ರಲ್ಲಿ ಯಾರು ಮಂತ್ರಿಗಳಾಗಬೇಕು, ಏನು ಎತ್ತ, ಜೊತೆಗೇನು ಅಂದರೆ ಈ ಮಂತ್ರಿಗಳ ನಡುವೆ ಕೋಆರ್ಡಿನೇಷನ್ನು, ಇದೆಲ್ಲದನ್ನು ಕೂಡ ಸರಿದೂಗಿಸುವಂಥ ಒಂದು ವ್ಯಕ್ತಿತ್ವ ಅದು KPCC ಕೂತ್ಕೋಬೇಕು. ಸೊ ಅದರ ಮೇಲೆ DK ಶಿವಕುಮಾರ್ ಇರಬೇಕು. ಸೊ ಈ ರೀತಿ ಬಹಳಷ್ಟು ಲೆಕ್ಕಾಚಾರಗಳಿದೆ. ಎಲ್ಲವನ್ನೂ ಕೂಡ ನಿಭಾಯಿಸ್ಕೊಂಡು ಹೋಗುವಂಥದ್ದು ಇದೆಯಲ್ಲ, ಅದೊಂದು ದೊಡ್ಡ ಚಾಲೆಂಜ್ ಅದು.